ಇವತ್ತು ಇಡೀ ಅಲೆಮಾರಿ ನಿರ್ಗತಿಕ ಅಲೆಮಾರಿ ಸಮುದಾಯಗಳಿಗೆ ಧ್ವನಿ ಇಲ್ಲದಂತ ಸಮುದಾಯಗಳಿಗೆ ಒಂದು ಮತ್ತೆ ಭಿಕ್ಷಾಟನೆ ಮಾಡುವಂತ ಒಂದು ವ್ಯವಸ್ಥೆಗೆ ದುಡಿದ್ದಾರೆ. ಈ ಒಂದು ಅವರಿಗೆ ತಮ್ಮೆಲ್ಲರ ಮೂಲಕ ನಾನು ಸ್ವಾಗತ ಕೋರ್ತೀನಿ. ಅದೇ ರೀತಿ ನಮ್ಮ ಚೀಫ್ ವಿಪ್ ಆದಂತಹ ಶ್ರೀ ಎನ್ ರವಿಕುಮಾರ್ ಸಾಹೇಬರು ಬಂದಿದ್ದಾರೆ, ಅವ್ರಿಗೂ ಸಹ ನಾನು ಸ್ವಾಗತ ಬಯಸ್ತೀನಿ. ಅದೇ ರೀತಿ ಶೈಲೇಂದ್ರ ಬೆಲ್ದಾಳೆ ಅವರು ಶಾಸಕರು, ಅವರು ಸಹ ನಮ್ಮ ಅಹವಾಲನ್ನ ಮತ್ತೆ ನೋವನ್ನ ಅರ್ಥ ಮಾಡ್ಕೊಂಡು ನಮಗೆ ಒಂದು ಒಂದು ಆಶ್ವಾಸನೆ ಮತ್ತು ನಮಗೆ ಒಂದು ನ್ಯಾಯ ಒದಗಿಸೋ ರೀತಿಯಲ್ಲಿ ಇವರೆಲ್ಲರೂ ಸಹ ಧ್ವನಿಗೂಡಿಸೋದಕ್ಕೆ ಬಂದಿದ್ದಾರೆ. ಅವ್ರಿಗೆಲ್ಲರಿಗೂ ಸಹ ನಿಮ್ಮೆಲ್ಲರಿಗೂ ಸಹ ಸ್ವಾಗತ ಬಯಸ್ತಾ ನಾನು ಮತ್ತೆ ತಮ್ಮ ಅಭಿಪ್ರಾಯನ ವಿಚಾರನ ನಮಗೆ ತಿಳಿಸ್ಕೊಡ್ಬೇಕು, ನಮಗೆ ಧೈರ್ಯ ಕೊಡಬೇಕು, ನಮಗೆ ನ್ಯಾಯ ಕೊಡಬೇಕು ಅಂತೇಳಿ ನಮ್ಮ ಮಾನ್ಯ ಶಾಸಕರಾದ ಶ್ರೀ ಸಿ ಟಿ ರವಿ ಅಣ್ಣ ಅವರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. बोलो भारत माता की, ಭಾರತ್ ಮಾತಾ ಕಿ. ಅಲೆಮಾರಿ ಬುಡಕಟ್ಟು ಜನಾಂಗದ ಹೋರಾಟಕ್ಕೆ, ಅಲೆಮಾರು ಬುಡಕಟ್ಟು ಜನಾಂಗದ ಹೋರಾಟಕ್ಕೆ ನ್ಯಾಯ ನಮಗೆ, ನ್ಯಾಯ ನಮಗೆ. ಅಯ್ಯಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ. ಜೈ ಭೀಮ್, ಜೈ ಭಾರತ್. ಜೈ ಭೀಮ್, ಜೈ ಭಾರತ್. ಜೈ ಭೀಮ್, ಜೈ ಭೀಮ್. ಎಲ್ರಿಗೂ ನಮಸ್ಕಾರ. ನಾನು ರವಿಕುಮಾರ್ ಅವರು, ಶೈಲೇಂದ್ರ ಬೆಲ್ದಾಳೆ ಅವರು ವಿಧಾನಸಭೆ ವಿಧಾನ ಪರಿಷತ್ನ ಒಳಗಡೆ ಇದ್ವಿ. ನೀವು ಹೋರಾಟ ಮಾಡ್ತಾ ಇದ್ದೀರಿ, ನಿಮ್ಮ ಹೋರಾಟಕ್ಕೆ ಧ್ವನಿಯಾಗಬೇಕು ಅನ್ನೋ ಕಾರಣಕ್ಕೋಸ್ಕರನೇ ನಿಮ್ಮ ಬೆಂಬಲಕ್ಕೆ ನಾವಿದ್ದೀವಿ ಅನ್ನೋದನ್ನ ಕಾಯ ವಾಚ ಮನಸ್ಸ ಒಪ್ಪಿಕೊಂಡು ಇಲ್ಲಿಗೆ ನಾವು ಬಂದಿದ್ದೇವೆ. ನಮಗೆ ನೈತಿಕತೆಯೂ ಇದೆ. ಚಿಕ್ಕಮಗಳೂರು ಜಿಲ್ಲೆನಲ್ಲಿ ಮೊದಲನೇ ಬಾರಿಗೆ ಭಾರತೀಯ ಜನತಾ ಪಾರ್ಟಿ ಮೆಜಾರಿಟಿ ಬಂದಾಗ SC ಸಮುದಾಯದ ಒಳಗೆ ಬುಡಕಟ್ಟು ಜನಾಂಗದ ಅಂದರೆ ಸುಡಗಾಡು ಸಿದ್ಧ ಸಮಾಜಕ್ಕೆ ಸೇರಿದಂಥ ಚೈತ್ರ ಮಾಲ್ತೇಶ್ ಅವ್ರನ್ನ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನು ಮಾಡಿದ್ವಿ. ನಮ್ಗಾಗ ಬೇರೆ ಬೇರೆ ರೀತಿ ಒತ್ತಡ ಹಾಕಿದ್ರು. ನೀವು ಲೆಫ್ಟು ಬಿಟ್ಟು, ರೈಟು ಬಿಟ್ಟು, ಲಂಬಾಣಿನೂ ಬಿಟ್ಟು, ಬೋವಿನೂ ಬಿಟ್ಟು 3 ಮತ್ತೊಂದು ಜನ ಇರುವಂಥ ಬುಡಕಟ್ಟು ಜನಾಂಗದವ್ರಿಗೆ ನೀವು ಮಾಡಿದ್ದೀರಿ ಅಂತಕ್ಕಂಥ ಮಾತನ್ನು ಹೇಳಿದರು. ನಮಗೊಂದು ಬದ್ಧತೆ ಇತ್ತು, ಸಾಮಾಜಿಕ ನ್ಯಾಯ ಕೊಡಬೇಕು ಅನ್ನುವಂಥ ಬದ್ಧತೆ. ಆ ನ್ಯಾಯ ಕೊಡಬೇಕು ಅನ್ನೋ ಬದ್ಧತೆ ಹಿನ್ನೆಲೆಯಲ್ಲೇನೆ ನಾವು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದ್ವಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನೆನಪು ಮಾಡಲಿಕ್ಕೆ ಬಯಸ್ತೇನೆ. ನಾವು ನಿರೀಕ್ಷೆ ಮಾಡಿದ್ವಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗಲೂ ಸಾಮಾಜಿಕ ನ್ಯಾಯದ ಮಾತಾಡೋರು, ಸಾಮಾಜಿಕ ನ್ಯಾಯದ ಮಾತಾಡ್ತಿದ್ದರಿಂದ ನಾವು ಅನ್ಕೊಂಡಿದ್ವಿ ನ್ಯಾಯ ಸಿಗ್ಬೋದು ಅಂತ ಹೇಳಿ. ಅನ್ಯಾಯ ಮಾಡ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ನೋಡಿ, ಸದಾಶಿವ ಆಯೋಗ ಅದು ಕೂಡ SC ಸಮುದಾಯವನ್ನು 4 ಗುಂಪುಗಳಾಗಿ ವಿಂಗಡಿಸಿತ್ತು. ಎಡಗೈ, ಬಲಗೈ, ಲಂಬಾಣಿ, ಬೋವಿ, ಸ್ಪರ್ಶ ಮತ್ತು ಅಲೆಮಾರಿ. ಮಾಧುಸ್ವಾಮಿ ಅವರ ಕಮಿಟಿ ನೇತೃತ್ವದ ಕ್ಯಾಬಿನೆಟ್ ಕಮಿಟಿ ಅದು 4 ವರ್ಗವಾಗಿ ವಿಂಗಡಿಸಿತ್ತು. ಜಸ್ಟಿಸ್ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ 5 ವರ್ಗವಾಗಿ ವಿಂಗಡಿಸಿತ್ತು. ಸದಾಶಿವ ಆಯೋಗಕ್ಕೆ 112 ಕೋಟಿ ರೂಪಾಯಿ ಖರ್ಚನ್ನ ಸರ್ಕಾರ ಮಾಡಿದೆ. ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿಗೆ 135 ಕೋಟಿ ರೂಪಾಯಿನ ಸರ್ಕಾರ ಖರ್ಚು ಮಾಡಿದೆ. ಇವೆಲ್ಲವೂ ನೀರಲ್ಲಿ ಹೋಮ ಆಯಿತು. ಸದಾಶಿವ ಆಯೋಗವನ್ನು ಲೆಕ್ಕಕ್ಕೆ ತಗೊಂಡಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪನ್ನು ಲೆಕ್ಕಕ್ಕೆ ತಗೊಂಡಿಲ್ಲ, ಮಾಧುಸ್ವಾಮಿ ಕಮಿಟಿ ವರದಿಯನ್ನು ಲೆಕ್ಕಕ್ಕೆ ತಗೊಂಡಿಲ್ಲ, ಜಸ್ಟಿಸ್ ನಾಗಮೋಹನ್ ದಾಸ್ ಕಮಿಟಿ ವರದಿಯನ್ನು ಲೆಕ್ಕಕ್ಕೆ ತಗೊಂಡಿಲ್ಲ. ಸುಪ್ರೀಂ ಕೋರ್ಟ್ ಹೇಳಿದೆ, ಸಮಾನರ ನಡುವೆ ಅಸಮಾನರನ್ನು ಸೇರಿಸಬಾರದು ಅಂತ ಹೇಳಿ. ದಸರಾ ಕುಸ್ತಿ ಕ್ರೀಡಾಕೂಟ ನಡೆಯುತ್ತೆ. 80 kg ವಿಭಾಗದವರ ಜೊತೆಗೆ 20 kg ಅವರನ್ನು ಸೇರಿಸೋದಿಲ್ಲ. 120 kg ಅವರ ಜೊತೆಗೆ 60 kg ಅವರನ್ನು ಸೇರಿಸೋದಿಲ್ಲ. 120 kg ಅವರು 120 kg ಅವರ ಜೊತೆನಲ್ಲಿ ಕುಸ್ತಿ ಆಡ್ತಾನೆ. ಆದ್ರೆ ಈಗ
ಸಿದ್ದರಾಮಯ್ಯನವರು ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಸಾಮಾಜಿಕ ಅನ್ಯಾಯ ಮಾಡಿದ್ದಾರೆ. ಇದು ಸಾಮಾಜಿಕ ಅನ್ಯಾಯ. ಧ್ವನಿಯೇ ಇಲ್ಲದ, ಸಂಖ್ಯಾತ್ಮಕವಾಗಿಯೂ ಗೌಣವಾಗಿರ್ತಕ್ಕಂಥ, ಗ್ರಾಮ ಪಂಚಾಯಿತಿಯ ಸದಸ್ಯರಾಗೋದು ಕಷ್ಟ ಇರತಕ್ಕಂಥ, IAS IPS ಹೋಗಲಿ ಮೇಷ್ಟ್ರಾದ್ರೆ ಸೌಭಾಗ್ಯ ಅಂತ ಭಾವಿಸ್ತಕ್ಕಂಥ, ಗ್ರೂಪ್ ಡಿ ಹುದ್ದೆ ಸಿಕ್ಕಿದ್ರೆ ಅದೇ ಒಂದು ಜೀವನದ ಪರಮಾರ್ಥ ಅಂತೇಳಿ ಭಾವಿಸ್ತಕ್ಕಂಥ ಸಣ್ಣ ಸಮುದಾಯವನ್ನ ಬಲಾಢ್ಯರ ಜೊತೆಗೆ ಸೇರಿಸಿದ್ದಾರೆ. ಯಾವಾಗಲೂ ದೊಡ್ಡ ಮೀನು ಸಣ್ಣ ಮೀನನ್ನ ನುಂಗು ಹಾಕುತ್ತೆ. ಈಗ ಮುಖ್ಯಮಂತ್ರಿಗಳು ದೊಡ್ಡ ದೊಡ್ಡ ಮೀನುಗಳ ಜೊತೆಗೆ ಅಲೆಮಾರಿ ಎನ್ನುವಂತ ಸಣ್ಣ ಮೀನನ್ನ ಬದುಕೋ ನೀನು ಅಂತ ಬಿಟ್ಟಿದ್ದಾರೆ. ದೊಡ್ಡ ಮೀನು ಸಣ್ಣ ಮೀನನ್ನ ಬದುಕಕ್ ಬಿಡುತ್ತಾ? ದೊಡ್ಡ ಮೀನು ಸಣ್ಣ ಮೀನನ್ನ ನುಂಗು ಹಾಕುತ್ತೆ. ಇದು ಸಾಮಾಜಿಕ ಅನ್ಯಾಯ. ಇದು ನ್ಯಾಯ ಕೊಟ್ಟಿರೋದಲ್ಲ, ಮಾರ್ಜಾಲ ನ್ಯಾಯ ಅಂತ ಒಂದು ಪಂಚತಂತ್ರದಲ್ಲಿ ಒಂದು ಕತೆ ಬರುತ್ತೆ. ಬೆಕ್ಕಿಗೆ ನ್ಯಾಯ ಕೊಡುವಂತ ನ್ಯಾಯಾಧೀಶನ ಸ್ಥಾನ ಕೊಟ್ರೆ ಮೊದಲದು ರೊಟ್ಟಿಯನ್ನ ಮುಕ್ಕಾಲು ಭಾಗ ಕಾಲು ಭಾಗ ಮಾಡಿಬಿಡುತ್ತಂತೆ. ಆಮೇಲೆ ಇಲ್ಲ ಆ ಕಡೆ ಮುಕ್ಕಾಲಾಗಿದೆ ಈ ಕಡೆ ಕಾಲಾಗಿದೆ ಅಂದ್ರೆ ಅಲ್ಲಿರೋ ಅರ್ಧನ್ ತಿಂದು ಬಿಡುತ್ತಂತೆ. ಈಗ ಅನ್ನತ್ತಂತೆ, ಈಗ ಇದು ತೊಡೆದಾಗುತ್ತೆ, ಅವಾಗ ಇದನ್ನು ತಿಂದು ಬಿಡುತ್ತಂತೆ. ಆಮೇಲೆ ಅದನ್ನು ತೋರಿಸಿ ಒತ್ತೊಡೆದಾಗಿದೆ, ಅದನ್ನು ತಿಂದು ಬಿಡುತ್ತಂತೆ. ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ಈಗ ಮಾಡಿರೋದು ಮಾರ್ಜಾಲ ನ್ಯಾಯ, ಮತದ ರಾಜಕಾರಣ, ಸಂವಿಧಾನದ ಆಶಯಕ್ಕೆ ವಿರುದ್ಧವಾಗಿ ಮಾಡಿರತಕ್ಕಂಥ ಅನ್ಯಾಯ ತೀರ್ಮಾನ. ಸುಪ್ರೀಂ ಕೋರ್ಟಿನ ಆಶಯಕ್ಕೆ ವಿರುದ್ಧವಾಗಿ ಒಳ ಮೀಸಲಾತಿ ಯಾಕೆ ಅಂಥೇಳಿ ಕೊಡಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಚಂದ್ರಚೂಡ್ ಅವರ ನೇತೃತ್ವದ ಚೀಫ್ ಜಸ್ಟಿಸ್ ಅವರ ನ್ಯಾಯಪೀಠ ವಿವರವಾಗಿ ಎಕ್ಸ್ಪ್ಲೈನ್ ಮಾಡಿದೆ, ಯಾಕೆ ಒಳ ಮೀಸಲಾತಿ ಅಂತ. ಅದಕ್ಕೆ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಮಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೇ, ರಾಜಕಾರಣದಲ್ಲಿ ಮತ ಪಡೆಯೋದಷ್ಟೇ ಯಶಸ್ಸಲ್ಲ. ಧ್ವನಿ ಇಲ್ಲದ ಜನರಿಗೆ ಧ್ವನಿ ಆಗೋದು ರಾಜಕಾರಣದ ಮುಖ್ಯ ಉದ್ದೇಶ ಆಗಬೇಕು. ನೀವು ನಂಬಿಕೆ ದ್ರೋಹ ಮಾಡಿದ್ದೀರಿ, ನಂಬಿಕೊಂಡವರಿಗೆ ದ್ರೋಹ ಮಾಡಿದ್ದೀರಿ. ನೀವು ಅನ್ಕೊಂಡಿರ್ಬೋದು ಸಂಖ್ಯಾತ್ಮಕವಾಗಿ ಇವ್ರ ಲೆಕ್ಕಕ್ಕಿಲ್ಲ ಅಂತ ಹೇಳಿ. ಒಂದು ಸಣ್ಣ ಕಿಡಿ ಅದು ಊರು ಸುಡುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಕಿಡಿ ಸಣ್ಣದೆ, ಆದ್ರೆ ಆ ಸಣ್ಣ ಕಿಡಿಯನ್ನು ನಿರ್ಲಕ್ಷ್ಯ ಮಾಡಿದ್ರೆ ಅದು ಊರು ಸುಡುತ್ತೆ. ನೀವು ಮಾಡಿರುವಂತ ಅನ್ಯಾಯವನ್ನ ಇವತ್ತು ಅಲೆಮಾರಿ ಸಮಾಜದ ಒಳಗೆ ಹೊತ್ತಿರ್ತಕ್ಕಂಥ ಕಿಡಿ ಏನಿದೆ, ಆ ಕಿಡಿ ಒಂದು ದಿನ ಜ್ವಾಲೆ ಆಗತ್ತೆ. ಜ್ವಾಲೆಯಾಗಿ ಅನ್ಯಾಯ ಮಾಡಿರುವವರಿಗೆ ತಕ್ಕ ಪಾಠವನ್ನ ಕಲಿಸುತ್ತೆ ಅಂತಕ್ಕಂಥ ಮಾತು ಹೇಳಲಿಕ್ಕೆ ಬಯಸ್ತೇನೆ. ವಿಧಾನಸಭೆಯಲ್ಲಿ ಇವತ್ತು ನಾವು ಸಭಾಪತಿಗಳನ್ನು ಭೇಟಿ ಮಾಡಿದ್ವಿ. ಅಜೆಂಡಾದೊಳಗೆ ಇರಲಿಲ್ಲ. ನಾವು ಕೇಳಿದ್ವಿ, ಒಬ್ಬರು ಮಾತಾಡ್ತೀವಿ, ಅವಕಾಶ ಕೊಡಬೇಕು ಅಂತ ಹೇಳಿ. ಆಯ್ತು, ಮಾತಾಡಿ ಪ್ರಶ್ನೋತ್ತರದ ನಂತರ ಅಂತ ಹೇಳಿದ್ದಾರೆ, ಬಿಲ್ ನಂತರ ಮಾತಾಡಿ ಅಂತ. ನಮ್ಮೆಲ್ಲರ ಪರವಾಗಿ ನಾವು ತೀರ್ಮಾನ ಮಾಡಿದ್ವಿ ರವಿಕುಮಾರ್ ಅಲ್ಲಿ ಮಾತಾಡಬೇಕು ಅಂತ ಹೇಳಿ. ಯಾಕೆ ಅಂದ್ರೆ ಅಜೆಂಡಾದಲ್ಲಿ ಇದ್ದಿದ್ರೆ ನಾವೆಲ್ಲ ಮಾತಾಡ್ಬೋದಿತ್ತು. ಅಜೆಂಡಾದಲ್ಲಿ ಇಲ್ಲದೆ ಇದ್ದಿದ್ರಿಂದ ನಾವು ಯಾರು ಒಬ್ರು ಮಾತಾಡೋದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಇವತ್ತು ಧ್ವನಿ ಇಲ್ಲದ ನಿಮ್ಮ ಪರವಾಗಿ ಧ್ವನಿ ಎತ್ತೀವಿ. ಬಹುಶಃ ನಿಮ್ಮ ಹೆಸರೇನು ಹೇಳಿದ್ರಿ? ಚಂದ್ರು. ಲೋಹಿತ್ತು ಯಾವಾಗಲೂ ನಮಗೆ ಬೆನ್ನು ಹತ್ತಾ ಇದ್ದ. ಬೆಳಗಾಮಿನ ನಿಮ್ಮ ಹೋರಾಟದಲ್ಲಿ ನಾನು ಭಾಗವಹಿಸಿದ್ದೆ, ಅವತ್ತು ಭಾಗವಹಿಸಿದ್ದೆ. ಆ ಬೆಳಗಾಮಿನ ಹೋರಾಟದಲ್ಲೂ ಭಾಗವಹಿಸಿದ್ವಿ. ಇವತ್ತು ಯಾವುದಾದ್ರೂ ರೂಪದಲ್ಲಿ ವಿಧಾನ ಪರಿಷತ್ನಲ್ಲಿ, ವಿಧಾನಸಭೆಯಲ್ಲಿ ನಿಮ್ಮ ಪರವಾಗಿ ಧ್ವನಿ ಎತ್ತವೆ. ರಾಜ್ಯಪಾಲರನ್ನು ಭೇಟಿ ಮಾಡ್ತೇವೆ. ನ್ಯಾಯ ಆಗಲೂ ಸರ್ಕಾರ ಅನ್ಯಾಯವನ್ನು ಸರಿಪಡಿಸ್ತಾ ಇದ್ರೆ ನಿಮಗೆ ನ್ಯಾಯ ಕೊಡಿಸೋದಕ್ಕೆ ನಾವು ನ್ಯಾಯಾಲಯದಲ್ಲೂ ಕೂಡ ನಿಮ್ಮ ಪರವಾಗಿ ಧ್ವನಿ ಎತ್ತಿ ನಿಲ್ತೇವೆ ಅಂತಕ್ಕಂಥ
ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಇನ್ನೇನು ಕೆಲವೇ ಗಂಟೆಗಳಲ್ಲಿ ನಮ್ದು ಸದನ ಇವತ್ತು ಈ ಒಂದು ಅಧಿವೇಶನ ಮುಗಿದೋಗುತ್ತೆ. ಬಹಳ ಅವಕಾಶಗಳಿಲ್ಲ. ಅದರೊಳಗೆ ನಾವು ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಹಾಗಾಗಿ ರವಿಕುಮಾರು, ಶೈಲೇಂದ್ರ ಎರಡೆರಡು ಮಾತಾಡಿ ಆಮೇಲೆ ನಾವು ಅಲ್ಲಿಗೆ ಹೋಗ್ತೀವಿ. ಒಂದು ನಂಬಿಕೆ ಇಟ್ಕೊಳ್ಳಿ, ನಾವು ಅನ್ಯಾಯಕ್ಕೆ ಬೆಂಬಲಿಸೋಲ್ಲ, ನ್ಯಾಯದ ಪರ ನಿಂತ್ಕೊಳ್ತೇವೆ, ಹೋರಾಟವನ್ನು ಮಾಡ್ತೇವೆ, ಒಳಗೂ ಧ್ವನಿ ಎತ್ತೇವೆ. ಇದು ದೊಡ್ಡ ಮೀನು ಸಣ್ಣ ಮೀನು ತಿನ್ನೋದಕ್ಕೆ ಅವಕಾಶ ಕೊಟ್ಟಿರೋದು ಇದು ರಾಕ್ಷಸ ನೀತಿ ಆಗತ್ತೆ, ರಾಜನೀತಿ ಅಲ್ಲ. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ರಾಜಧರ್ಮವನ್ನು ಬಿಟ್ಟಿದ್ದೀರಿ, ರಾಕ್ಷಸ ಧರ್ಮವನ್ನ ಈ ವಿಷಯದಲ್ಲಿ ಅಳವಡಿಸ್ಕೊಂಡಿದ್ದೀರಿ. ಪ್ರಜಾಪ್ರಭುತ್ವದಲ್ಲಿ ರಾಕ್ಷಸದ ಧರ್ಮ ಇರಬಾರದು, ಅಲ್ಲಿ ರಾಜಧರ್ಮ ಮಾತ್ರ ಇರಬೇಕು. ಆ ರಾಜಧರ್ಮಕ್ಕೋಸ್ಕರ ತಮ್ಮ ನಿರ್ಣಯವನ್ನು ಮರುಪರಿಶೀಲನೆ ಮಾಡಬೇಕು. ಅಲೆಮಾರಿ ಜನಾಂಗವನ್ನ ಪ್ರತ್ಯೇಕವಾಗಿ ಒಂದು ಗುಂಪಾಗಿ ಪರಿಗಣಿಸಿ ಅವರಿಗೆ ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಆಗ್ರಹಿಸಿ, ಒಂದ್ ವೇಳೆ ಇವರು ಮಾಡದೇ ಇದ್ರೆ ಇವತ್ತಿಲ್ಲ ನಾಳೆ ಮತ್ತಿನ್ನೊಂದು 2 ವರ್ಷ ಆದರೂ ನಮ್ಮ ಸರ್ಕಾರ ಬಂದೇ ಬರುತ್ತೆ. ನಾವು ಈ ನಿರ್ಣಯವನ್ನು ಪರಾಮರ್ಶೆ ಮಾಡ್ತೇವೆ. ಅಲೆಮಾರಿ ಜನಾಂಗಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಳ ಮೀಸಲಾತಿಯನ್ನ ಕೊಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಕೈ ಮುಷ್ಟಿ ಕಟ್ಟಿ ಜೋರಾಗಿ ಹೇಳಿ, ಭಾರತ್ ಮಾತಾ ಕಿ. ಅಲೆಮಾರಿ ಜನಾಂಗದ ನ್ಯಾಯಯುತ ಹೋರಾಟಕ್ಕೆ, ಅಲೆಮಾರಿ ಜನಾಂಗದ ನ್ಯಾಯಯುತ ಹೋರಾಟಕ್ಕೆ. बोलो भारत माता की. ಅಲೆಮಾರಿ ಅಲೆಮಾರಿ ಸಮುದಾಯದ ಹೋರಾಟಕ್ಕೆ, ಅಲೆಮಾರಿ ಸಮುದಾಯದ ಹೋರಾಟಕ್ಕೆ. ಹೆಚ್ಚು ಸಮಯ ತೆಗೆದುಕೊಳ್ಳಕ್ ಹೋಗಲ್ಲ. ನಾವು CT ರವಿ ಅವರು, ನಮ್ಮ ಶೈಲೇಂದ್ರ ಬೆಲ್ದಾಳೆ ಅವರು, ಲೋಹಿತ್ ಅವರು, ಚಂದ್ರು, ಮಾರಪ್ಪ ಅವರು, ನಾವೀಗೇನು ನಿಮ್ಮನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದೇವೆ. ನಾನು ಒಂದು ಮಾತು ಭರವಸೆಯನ್ನ ಕೊಡ್ತೇನೆ. ನಾವು ನಿಮ್ಮ ಪರವಾಗಿದ್ದೇವೆ, ಅಂಬೇಡ್ಕರ್ ಪರವಾಗಿದ್ದೇವೆ, ಜಸ್ಟಿಸ್ ನಾಗಮೋಹನ್ ದಾಸ್ ವರದಿ ಏನ್ ಹೇಳಿತ್ತು ಅದರ ಪರವಾಗಿದ್ದೇವೆ, ಸದಾಶಿವ್ ವರದಿಯ ಪರವಾಗಿದ್ದೇವೆ, ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನ್ ಬಂದಿದೆ ಅದರ ಪರವಾಗಿದ್ದೇವೆ, ಮಾಧುಸ್ವಾಮಿ ಅವರು ಏನು ವರದಿಯನ್ನು ಕೊಟ್ಟರು ಅದರ ಪರವಾಗಿದ್ದೇವೆ, ಸಿದ್ದರಾಮಯ್ಯ ಅವರು ಏನು ಹೇಳಿದರೆ ಅದರ ಪರವಾಗಿಲ್ಲ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ಅವರಿಗಿಂತ ಬೇಕಾ ಸಮಾಜನ ಅರ್ಥ ಮಾಡ್ಕೊಂಡಿರೋರು? ನಾನೇನಾರು ಅದೇ ಸ್ಥಾನದಲ್ಲಿ ಇದ್ದಿದ್ರೆ ಫಸ್ಟ್ ಬೀದಿಯಲ್ಲಿರ್ತಕ್ಕಂಥವ್ರಿಗೆ ನೆಲೆ ಇಲ್ದೇನೆ ಅಲೆಮಾರಿಯಾಗಿ ಅಲೆಮಾರಿಯಾಗಿ ಮನೆ ಇಲ್ದೇನೆ ಆಸ್ತಿ ಇಲ್ದೇನೆ ಏನು ಇಲ್ದೇನೆ ತಿರುಗಾಡ್ತಾ ಇರ್ತಕ್ಕಂಥವ್ರ ಬಗ್ಗೆ ಮೊದಲು ಕಾಳಜಿ ವಹಿಸ್ಬೇಕು. ಅವರಿಗೆ ಸಂವಿಧಾನ ಇರೋದು, ಅವರಿಗೆ ಸರ್ಕಾರ ಇರೋದು. ಅಂಬೇಡ್ಕರ್ ಏನ್ ಹೇಳಿದ್ದಾರೆ? ಸರ್ಕಾರ ಇದ್ರೆ ಮೊದಲು ಯಾರ ಪರವಾಗಿ ಧ್ವನಿ ಎತ್ತಬೇಕು? ಧ್ವನಿ ಇಲ್ಲದವರ ಪರವಾಗಿ, ಅಸ್ಪೃಶ್ಯರ ಪರವಾಗಿ, ನೆಲ ಇಲ್ಲದವರ ಪರವಾಗಿ, ಮನೆ ಇಲ್ಲದವರ ಪರವಾಗಿ, ಹೊಟ್ಟೆಗಿಲ್ಲದವರ ಪರವಾಗಿ ಧ್ವನಿ ಎತ್ತಬೇಕು. ಅದು ಸರ್ಕಾರ ಅಂತ ಅಂಬೇಡ್ಕರ್ ಹೇಳಿದ್ರು. ಅವ್ರ ತತ್ವವನ್ನು ನಾವು ಅಳವಡಿಸ್ಕೊಂಡಿದ್ದೇವೆ. ಆದ್ರಿಂದ ನಾವು ಸದನದಲ್ಲಿ ಈ ವಿಷಯವನ್ನು ತೆಗೆದುಕೊಳ್ಳೋರಿದ್ದೇವೆ. ಸರ್ಕಾರ ನ್ಯಾಯವನ್ನ ಕೊಡ್ಲೇಬೇಕು ಅಂತ ಆಗ್ರಹಿಸಿ ನಮ್ಮ ಮಾರಪ್ಪ ಅವ್ರು ಏನ್ ಹೇಳಿದ್ರು, ಖಂಡಿತ ಈ ವಿಷಯ ಅವ್ರು ಹೇಳ್ದಂಗೆ ನಾವು ಮಾಡ್ತೇವೆ. 62 ಜನ ಏನು, ನಾವು 100 ಜನ ಇದ್ದೇವೆ. ಕೆಳಮನೆ ಮತ್ತು ಮೇಲ್ಮನೆ ಸೇರಿ ನಾವು 100 ಜನ ಇದ್ದೇವೆ ಶಾಸಕರು. 100 ಜನ ಒತ್ತಾಯ ಮಾಡ್ತೇವೆ. ನಿಮಗೆ ಗೊತ್ತಿರಲಿ, 62 ಜನ ಅಲ್ಲ, ಅಷ್ಟೇ ಅಲ್ಲ, JDS ಬಿಜೆಪಿ ನಾವೆಲ್ಲರೂ ಒಟ್ಟಾಗಿ ವಿರೋಧ ಮಾಡ್ತೀವಿ ಅನ್ನೋ ಕಾರಣಕ್ಕೋಸ್ಕರವಾಗಿನೇ ಅವ್ರ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ರು. ಪ್ರಯೋಜನ ಏನಿಲ್ಲ, ಅಲ್ಲೇ ಇದ್ದು ಪ್ರತಿಭಟಿಸ್ಬೇಕು, ಅದನ್ನ ನಾವು ಮಾಡ್ತಾ ಇದೀವಿ. ಅವ್ರಿಗೆ ಈಸಿ, ಧಿಕ್ಕಾರ ನಿಮಗೆ ಅಂತ ಕೂಗು ಹೊರಗಡೆ ಬಂದ್ರೆ ಏನ್ರಿ ಪ್ರಯೋಜನ? ಅಲ್ಲೇ ಇರಬೇಕು, ಮೇಜ್ ಬಡದು ಕೇಳಬೇಕು ನೀವು ಮಾಡಿದ್ ಸರಿನಾ ಅಂತ. ಅದನ್ನ ನಾವು ಮಾಡ್ತೀವಿ. ಇಷ್ಟು ಹೇಳ್ತಾ ನಾವು ನಿಮ್ ಪರವಾಗಿದ್ದೇವೆ. ನಮ್ದು ಇವತ್ತಲ್ಲ ನಾಳೆ ಸರ್ಕಾರ ಬಂದೇ ಬರುತ್ತೆ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ? ಸಾಮಾಜಿಕ ನ್ಯಾಯ. ಇದ ಸಾಮಾಜಿಕ ನ್ಯಾಯ?
ಯಾರು ಕುಸ್ತಿ ಅವ್ರ ಜೊತೆನಲ್ಲಿ ಕುಸ್ತಿ ಆಡಿ ಅಂತ ಹೇಳಿ ನಿಮ್ಮನ್ನ ಬಿಡೋದು ಇದನ್ನ ಸಾಮಾಜಿಕ ಇದನ್ನ ನ್ಯಾಯ ಅಂತಾರ? ಆದ್ರಿಂದ ನಾವು ನಿಮ್ಮ ಪರವಾಗಿದ್ದೇವೆ, ನಿಮ್ಮ ಪರವಾಗಿ ಧ್ವನಿ ಎತ್ತೇವೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ರಾಜ್ಯಪಾಲರ ಹತ್ರನೂ ಹೋಗ್ತೇವೆ, ಇದ್ರ ಬಗ್ಗೆ ನಾವು ಗಂಭೀರವಾಗಿ ತೆಗೆದುಕೊಳ್ತೇವೆ. ನಿಮಗೆ ನ್ಯಾಯ ಸಿಗೋ ದೃಷ್ಟಿಯಿಂದ ಏನೇನು ಸ್ಟ್ರಾಟಜಿ ಮಾಡಬೇಕು ಖಂಡಿತ ನಾವು ಮಾಡ್ತೇವೆ. ಎಸ್, ಎಲ್ಲ ರೀತಿಯಲ್ಲೂ ನಿಮ್ಮ ಪರವಾಗಿದ್ದೇವೆ. ಸರ್, 1 ನಿಮಿಷ. ಸಿಟಿ ರವಿ ಸರ್.